ಚಿಕ್ಕಮಗಳೂರು ತಾಲೂಕಿನ ಚಿಕ್ಕಗೌಜ ಗ್ರಾಮದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪುಸ್ತಕ ಓದುವ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಎನ್ ರಾಜು ಅವರು, ಮೊಬೈಲ್ ಬಳಕೆಯಿಂದ ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ. ಪ್ರತಿಯೊಬ್ಬರೂ ಮೊಬೈಲ್ ಬಳಕೆಯನ್ನ ನಿಯಂತ್ರಿಸಿ ದಿನಪತ್ರಿಕೆ ಹಾಗೂ ಉತ್ತಮ ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ನಾವೆಲ್ಲ ಓದಿದ್ದು ಸ್ಕೂಲಲ್ಲಿ ನಾವೇ ನೀರು ಹಾಕ್ಬೇಕಾಗಿ ಗಿಡಗಳಿಗೆ, ನಾವೇ ಎಂಥದ್ದು ಶಾಲೆಗೆ ಬೇಕಾದ್ರೆ ತಗೊಳ್ಬೇಕಾಗ್ತೀವಿ. ಎಲ್ಲ ಯಜಮಾನ್ರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಗಳಿದೆ, ಹೊಸ ವಿಚಾರ. ಬಟ್ ಎಷ್ಟು ಬದಲಾವಣೆ ಆಗಿದೆ ಅನ್ನೋದಕ್ಕೋಸ್ಕರ ಹಳೆದನ್ನು ನೆನ್ಪು ಮಾಡ್ತೀವಿ. ಹಳೆದ್ ನೆನಪಿದ್ರೆ ಮಾತ್ರ ಹೊಸದನ್ನು ಬರುತ್ತೆ. ಅಂಬೇಡ್ಕರ್ ಅಂತ ಹೇಳ್ತಾರೆ, ಇತಿಹಾಸ ಮಾಡಿದವರು ಇತಿಹಾಸ ಸೃಷ್ಟಿಸಲು ಸಾಧ್ಯವಿಲ್ಲ. ಹೀಗೆ ನಾವು ನಮ್ಮ ಹಿನ್ನೆಲೆ ಮತ್ತೆ ಮುಂದೆ ಏನಾಗಬೇಕು ಅನ್ನೋ ಬಗ್ಗೆ ಹೇಳ್ತಾರೆ. ಈಗ ನೀವೆಲ್ಲ 100 ವರ್ಷ ಬರ್ಬೋದು, ಈಗಿನ ಆವರೇಜ್ 40% 50. ಅದಕ್ಕೆ ಕಾರಣ ಒಂದೇ ಅಲ್ಲ, ಈಗೆಲ್ಲ ಜಾಸ್ತಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಓದುವ ಹವ್ಯಾಸದಿಂದ ಜ್ಞಾನ ವಿನಿಮಯ, ಶಿಸ್ತು ಹಾಗೂ ಉತ್ತಮ ವಿಚಾರಧಾರೆಗಳನ್ನ ಬೆಳೆಸಿಕೊಳ್ಳಬಹುದು ಎಂದರು. ಕಟಿಂಗ್ ಶಾಪಿಗೆ ಹೋದ್ರೆ ನಾವ್ ಈಗ್ಲೂ ಕಟಿಂಗ್ ಶಾಪ್ ಟೈಮ್ ಪಾಸ್ ಆಗ್ಬೇಕು ಅಂತ ನಾವು ಬುಕ್ ಅಲ್ಲಿ ಪೇಪರ್ ಇರೋದು ಓದ್ತಾ ಕೊಡೋದು. ಯಾಕಂದ್ರೆ ಕಟಿಂಗ್ ಅರ್ಧ ಮುಕ್ಕಾಲ್ ಗಂಟೆ ತಗೊಳುತ್ತೆ ಟೈಮ್. ಆ ನಿಟ್ಟಿನಲ್ಲಿ ಆಮೇಲೆ ವಿಷಯ ತಿಳ್ಕೊಬೇಕು ಅಂದ್ರೆ ಕಟಿಂಗ್ ಶಾಪಿಗೆ ಬರ್ಬೇಕಾಯ್ತು. ಹಿಂದೆ ರಾಜಕೀಯದವ್ರು ಏನೋ ವಿಷಯ ಬೇಕು ಅಂದ್ರೆ ಕಟಿಂಗ್ ಶಾಪಿಗೆ ಹೋಗ್ಬೇಕಂದ್ರೆ ನಮ್ಮಲ್ಲ ಚಿಕ್ಕಮೂಲೆ ಸತೀಶ್ ಪ್ರತಿಯೊಂದು ಇಡೀ ಚಿಕ್ಕಮೂರು ಜಿಲ್ಲೆಯಲ್ಲಿ ಎಲ್ಲಾ ವಿಷಯ ಸತೀಶ್ ಹತ್ರ ಇದೆ. ಆ ವಿಷಯ ಕಟಿಂಗ್ ಶಾಪ್ ಅಲ್ಲಿ ಬುಕ್ ಕೊಟ್ಟು ಅದು ಸುಧಾರಣೆ ಮಾಡ್ತಾರೆ. ಎಲ್ಲರೂ ಬರ್ತಾರೆ ಪೇಪರ್ ಜೊತೆಗೆ ನಮ್ಮ ಬುಕ್, ನಮ್ಮ ಇತಿಹಾಸನ ತಿಳಿಯುವಂತದ್ದು ಬಹಳಷ್ಟು ವಿಷಯಗಳು. ಇತಿಹಾಸದ ಜೊತೆಗೆ ನಾವು ಕೂಡ ಬುದ್ಧಿವಂತರಾಗ್ತೀವಿ. ಪ್ರಪಂಚದಲ್ಲಿ ಏನೋ ನಮ್ಮಲ್ಲಿ IPS IAS ಕಮ್ಮಿ ಆಗಂತ ಮಟ್ಟದಲ್ಲಿ ಕಮ್ಮಿ ಇದೆ, ಅಥವಾ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನಮ್ಮ ಮಕ್ಕಳನ್ನ ಸಾಕಷ್ಟು ಗೌರ್ಮೆಂಟ್ ಶಾಲೆಯಲ್ಲೇ ಓದ್ಸೋಣ ಅನ್ನ ಹೇಳಿದಾಗ ಒಂದು ಒಳ್ಳೆ ಭವಿಷ್ಯನ ರೂಪಿಸೋಣ. ನಿಮ್ಮಂತರೆಲ್ಲ ಇಲ್ಲಿರುತ್ತೆ ಬುಕ್ಸ್ಗಳು 2-3. ಹಾಗಾಗಿ ಅದನ್ನ ಓದ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಏನಾದ್ರೂ ಬೇಕಾದ್ರೆ ನಮ್ಮ ಸಂಸ್ಥೆ ಕೂಡ ನಿಮ್ ಜೊತೆ ಕೈ ಜೋಡಿಸುತ್ತೆ. ಏನೋ ಇದ್ರಲ್ಲಿ ನಾವು ಸಹಕಾರ ಮಾಡಿದ್ವಿ ಸರ್, ಹೋಗೋಣ. ಮುಂದಿನ ಇದೇ ಕಾರ್ಯಕ್ರಮನ ಇನ್ನ ಕಂಟಿನ್ಯೂಷನ್ ಆಗಿ ತಗೊಂಡೋಣ. ಊರೂರಲ್ಲೂ ಜ್ಞಾನ ಜ್ಯೋತಿ ಬೆಳಗ್ಸಂತ ಒಂದು ನಿಟ್ಟಿನಲ್ಲಿ ಸರ್ ಅದಕ್ಕೆ ದೀಪ ಹಚ್ಚಿದ್ದಾರೆ. ಆ ನಿಟ್ಟಿನ ನಾವು ಎಲ್ಲರೂ ಜೊತೆಗೆ ಸಾಗೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಕರೆದಿ ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ. ಕರ್ನಾಟಕ ವಿಕಾಸ ರಂಗದ ಅಧ್ಯಕ್ಷ ಕುಂದೂರು ಅಶೋಕ್ ಅವರು ಮಾತನಾಡಿ, ಓದು ಕೇವಲ ಪದವಿ ಅಥವಾ ಉದ್ಯೋಗಕ್ಕಾಗಿ ಮಾತ್ರವಲ್ಲ, ಜ್ಞಾನಾರ್ಜನೆ ಮತ್ತು ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೂ ಅಗತ್ಯ ಎಂದರು. ಕೂತ್ಕೊಳ್ತಾರೆ, ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷ ಟೈಮ್ ಪಾಸ್ ಮಾಡ್ತಾರೆ. ಅಟ್ಲೀಸ್ಟ್ ಯಾರಿಗಾರು ಓದೋ ಆಸಕ್ತಿ ಇದ್ರೆ ಪುಸ್ತಕ ತೆಗೆದು ಒಂದು ಅರ್ಧ ಗಂಟೆ 1/4 ಗಂಟೆ ಓದಿ ಮತ್ತೆ ಅಲ್ಲಿ ಹೋಗ್ತಾರೆ. ಮತ್ತು ಅದರಿಂದ ಸ್ವಲ್ಪ ಅವ್ರಿಗೆ ಏನಾದ್ರು ಸಣ್ಣ ಪುಟ್ಟ ಮಾಹಿತಿಗಳು ಗೊತ್ತಾಗುತ್ತೆ, ಅಥವಾ ಒಂದು ಓದೋ ಅಭಿರುಚಿ ಬೆಳೆಯುತ್ತೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ತಮ್ಗೆಲ್ಲರಿಗೂ ಗೊತ್ತಿದೆ, ಓದುವ ದೇಶ ಓಡುವ ದೇಶ ಅಂತ ಹೇಳ್ತಾರೆ. ಸೊ ಓಡುವ ದೇಶ ಓದುವ ದೇಶ ಅಂತ ಹೇಳ್ತೀವಿ. ಯಾಕೆ ಈ 2 ಪದಗಳಿಗೆ ಸಂಬಂಧ ಇದೆ ನೋಡಿ. ಅಮೆರಿಕ, ಫ್ರಾನ್ಸು ಮತ್ತೆ ಜಪಾನು, ಈ ತರ ಏನು ಮುಂದುವರಿದ ರಾಷ್ಟ್ರಗಳಿದಾವಲ್ಲ, ಇವತ್ತು ಪ್ರಗತಿ ಪಥದಲ್ಲಿ ಓಡ್ತಾ ಇದ್ದಾವೆ. ಯಾಕೆ ಓಡ್ತಾ ಇದ್ದಾವೆ ಅಂತ ಹೇಳಿದ್ರೆ, ಅವರು ಸಂಪೂರ್ಣವಾಗಿ ಸಾಕ್ಷರತೆಯನ್ನ ಹೊಂದಿದ್ದಾರೆ ಮತ್ತು ಓದುವ ಹವ್ಯಾಸವನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ ಮೂಲಕ ಜ್ಞಾನಾರ್ಜನೆಯನ್ನ ಅವ್ರು ಹೆಚ್ಚಿಸ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರು ಓಡುವ ದೇಶ ಯಾಕಾಗಿದೆ ಅಂದ್ರೆ, ಪ್ರಗತಿ ಪಥದಲ್ಲಿ ಇರ್ತಕ್ಕಂಥ ಮುಂದುವರಿದ ರಾಷ್ಟ್ರಗಳು ಆಗಿದ್ದೇವೆ ಅಂತ ನಾವು ಆ ಕಾರಣಕ್ಕೆ ಹೇಳ್ತೀವಿ. ಹಾಗೆ ಯಾವುದೇ ಒಂದು ದೇಶ ಓದುವ ಹವ್ಯಾಸವನ್ನು ಸಾಕ್ಷರತೆಯನ್ನು ಚೆನ್ನಾಗಿ ಪಡೆದವರು ಅಭಿವೃದ್ಧಿ ಪಥದಲ್ಲಿ ಇರ್ತಾರೆ ಅಂತಕ್ಕಂಥ ಒಂದು ಆಶಯದಿಂದ ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ. ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ. ಎಷ್ಟು ಪುಸ್ತಕಕ್ಕೆ ನಾವು ನಮ್ಮ ಭಾರತೀಯರು ಮಹತ್ವ ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಚೀನಾದ ಒಬ್ಬ ಯಾತ್ರಿಕ ಬರ್ತಾನೆ. ಈ ದೇಶದಿಂದ ಅನೇಕ ಗ್ರಂಥಗಳನ್ನ ಪುಸ್ತಕಗಳನ್ನ ತೆಗೆದುಕೊಂಡು ಗಂಗಾ ನದಿಯನ್ನ ದಾಟಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಆ ದೋಣಿಯಲ್ಲಿ ಇಟ್ಟಿರುವಂತಹ ಪುಸ್ತಕಗಳು ಮತ್ತು ಅವರ ತೂಕವನ್ನು ತಡೆಯಲಾದ ಮುಳುಗ ಸ್ಥಿತಿ ಬಂದ್ಬಿಡ್ತದೆ. ಆಗ ಎಲ್ರೂ ಸಹಿತ ಪುಸ್ತಕವನ್ನು ಆಚೆಗೆ ಸಿರಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಭಾರತೀಯನೊಬ್ಬ ಹೇಳ್ತಾನೆ, ಪುಸ್ತಕವನ್ನು ನಾವು ಆಚೆಗೆ ಎಸೆಯೋದಿಲ್ಲ ಅಂತ ಹೇಳಿ ಅವನು ಗಂಗಾ ನದಿಗೆ ಹಾರಿ ಪ್ರಾಣ ಕಳ್ಕೊಳ್ತಾನೆ. ಪುಸ್ತಕಗಳು ಚೀನಾಕ್ಕೆ ಹೋಗ್ತಾರೆ. ಚೀನಾದ ಯಾತ್ರಿಕ ಪುಸ್ತಕ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಅಂದ್ರೆ ಓದಿಗೆ, ಪುಸ್ತಕಕ್ಕೆ ನಾವೆಷ್ಟು ಮಹತ್ವ ಕೊಡ್ತೀವಿ ಅಂತಕ್ಕಂಥದ್ದು. ನೀವು ಓದ್ತಾ ಇದ್ರೆ ನಿಮ್ಮ ಚಿಂತನೆಗಳು ಬದಲಾಗ್ತವೆ, ನಿಮ್ಮ ಅಭಿಪ್ರಾಯಗಳು ಬದಲಾಗ್ತವೆ. ಕಾರ್ಯಕ್ರಮದಲ್ಲಿ ಎನ್ ರಾಜು, ಹಾಲೇಗೌಡ ಹಾಗೂ ಸುರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.